ಎಕ್ಸ್ಪೆರಿಮೆಂಟ್ ಬಂದುಬಿಟ್ಟು ರೆಸಿಪ್ರೋಕೇಟಿಂಗ್ ಮೋಷನ್ ಅಂತ. ರೆಸಿಪ್ರೋಕೇಟಿಂಗ್ ಮೋಷನ್ ಮೀನ್ಸ್ ಕಂಟಿನ್ಯೂಸ್ ಆ್ಯಕ್ಚುಯೇಷನ್ ಆಫ್ ಸಿಲಿಂಡರ್. ನಮಗೆ ಏನಾಗಬೇಕು, ಈ ಡಬಲ್ ಆ್ಯಕ್ಟಿಂಗ್ ಸಿಲಿಂಡರು ಕಂಟಿನ್ಯೂಸ್ಲಿ ಎಕ್ಸ್ಟೆಂಡ್ ಆಗಬೇಕು, ರಿಟ್ರಾಕ್ಟ್ ಆಗಬೇಕು, ಎಕ್ಸ್ಟೆಂಡ್ ಆಗಬೇಕು, ರಿಟ್ರಾಕ್ಟ್ ಆಗಬೇಕು. ಇದು ಯಾವ ಥರ ವರ್ಕ್ ಆಗಬೇಕು ಅಂದರೆ, ನೀವು ಸ್ಟಾರ್ಟ್ ಬಟನ್ ಪ್ರೆಸ್ ಮಾಡಿದಾಗ ಸಿಲಿಂಡರ್ ರೆಸಿಪ್ರೋಕೇಟಿಂಗ್ ಮೋಷನ್ ಸ್ಟಾರ್ಟ್ ಆಗಬೇಕು, ನೀವು ಸ್ಟಾಪ್ ಬಟನ್ ಪ್ರೆಸ್ ಮಾಡಿದಾಗ ರೆಸಿಪ್ರೋಕೇಟಿಂಗ್ ಮೋಷನ್ ಸ್ಟಾಪ್ ಆಗಬೇಕು. ಇದಕ್ಕೆ ನಾವೇನು ಯೂಸ್ ಮಾಡಬೇಕು, ಇದು ಈ ಥರ ಆಪ್ರೇಟ್ ಆಗಬೇಕು ಅಂದರೆ ನಮಗೆ ಸಿಲಿಂಡರ್ ಎಕ್ಸ್ಟೆಂಡ್ ಆಗ್ತಿದೆಯಾ, ರಿಟ್ರಾಕ್ಟ್ ಆಗ್ತಿದೆಯಾ ಅನ್ನೋದು ಗೊತ್ತಾಗಬೇಕು. ಅದಕ್ಕೆ ನಾವೇನು ಯೂಸ್ ಮಾಡ್ತೀವಿ, ವಿ ಆರ್ ಯೂಸಿಂಗ್ ರೀಡ್ ಸ್ವಿಚ್ ಫಾರ್ ದಿ ಸಿಲಿಂಡರ್. ಇದರಲ್ಲಿ ನಾವೇನು ಮಾಡ್ತೀವಿ, ರೀಡ್ ಸ್ವಿಚ್ನ ಯೂಸ್ ಮಾಡಿಕೊಂಡು ಸಿಲಿಂಡರ್ ಹಿಂದೆ ಇದೆಯಾ ಮುಂದೆ ಇದೆಯಾ ಅನ್ನೋದನ್ನು ಮಾನಿಟರ್ ಮಾಡ್ತೀವಿ. ಇದಕ್ಕೆ ನಾವು ಯೂಸ್ ಮಾಡ್ತಿರೋದು ಬಂದುಬಿಟ್ಟು ಸಿಂಗಲ್ ಆಕ್ಟಿನ್ ಸಿಲಿಂಡರ್, 2 ರೀಡ್ ಸ್ವಿಚ್ಚು, ಡಬಲ್ ಆಕ್ಟಿನ್ ಸಿಲಿಂಡರ್ 2 ರೀಡ್ ಸ್ವಿಚ್ಚು, ಮತ್ತು ಡಬಲ್ ಸೈಡ್ ಸೊಲನಾಯ್ಡ್ ಆಪರೇಟೆಡ್ 5/2 ಡೈರೆಕ್ಷನ್ ಕಂಟ್ರೋಲ್ಗಳನ್ನು ಯೂಸ್ ಮಾಡ್ತಿದ್ದೀವಿ. ಈಗ ನ್ಯೂಮ್ಯಾಟಿಕ್ ಕನೆಕ್ಷನ್ ಏನು ಮಾಡೋದು ಅಂತ ನೋಡೋಣ. ನ್ಯೂಮ್ಯಾಟಿಕ್ ಕನೆಕ್ಷನ್ ಏನಿದೆ, ಜಸ್ಟ್ 5/2 ಸೊಲನಾಯ್ಡ್ ಡೈರೆಕ್ಷನ್ ಕಂಟ್ರೋಲಲ್ಲಿಂದ ಸಿಲಿಂಡರ್ ಕನೆಕ್ಷನ್ ಕೊಡು. ಆಯಿತಾ, ಕನೆಕ್ಷನ್ ಕೊಡಬೇಕು. ನೆಕ್ಸ್ಟ್ ಇಷ್ಟು ಮಾಡಿದ್ರೆ ನ್ಯೂಮ್ಯಾಟಿಕ್ ಕನೆಕ್ಷನ್ ಮುಗಿಯಿತು. ನೆಕ್ಸ್ಟ್ ಬಂದುಬಿಟ್ಟು ಎಲೆಕ್ಟ್ರಿಕಲ್ ವೈರಿಂಗ್ ಯಾವ ಥರ ಮಾಡೋದು ಅಂತ ನೋಡೋಣ. ಫಸ್ಟ್ ನಾವೇನು ಮಾಡೋಣ, ಇನ್ಪುಟ್ ಸೈಡ್ ಕನೆಕ್ಷನ್ ನೋಡೋದು. ಹಂಗಾದ್ರೆ ಸೆನ್ಸರ್ ನನಗೆ ಫಾರ್ವರ್ಡ್ ಇದೆಯಾ ರಿಟ್ರಾಕ್ಟ್ ಇದೆಯಾ ಅಂತ ರೀಡ್ ಮಾಡ್ಕೊಳ್ಳೋದಕ್ಕೆ ನಾವು ಡಬಲ್ ಆಕ್ಟಿಂಗ್ ಸಿಲಿಂಡರ್ ಮೇಲೆ 2 ರೀಡ್ ಸ್ವಿಚ್ ಯೂಸ್ ಮಾಡ್ತೀವಿ. ರೀಡ್ ಸ್ವಿಚ್ ಕನೆಕ್ಷನನ್ನು ನಾವು ಇನ್ಪುಟ್ ಸೈಡ್ ಕೊಟ್ಟು ನೋಡ್ತೀವಿ. ಇದು ನಾನೇನು ಮಾಡ್ತೀನಿ, ಈ ಸಿಲಿಂಡರ್ ಎಕ್ಸ್ಟೆಂಡ್ ಆಗ್ತಿದೆ ಇಲ್ಲ ರಿಟ್ರಾಕ್ಟ್ ಆಗ್ತಿದೆ. ಈಗ ಈ ರೀಡ್ ಸ್ವಿಚ್ ವೈರಿಂದ ಇಲ್ಲಿ ವೈರಿಂಗ್ ಮಾಡಿರ್ತಾರೆ. ಈಗೇನಾಗ್ತದೆ, ಈ ಸಿಲಿಂಡರ್ನ ನಾನು ಮೂವ್ಮೆಂಟ್ ಮಾಡಿದಾಗ ನೋಡಿ 2A ಚೇಂಜ್ ಆಗ್ತಿದೆ, ಇದು ವೇರಿ ಆಗ್ತಿದೆ. ಅಂದರೆ ದಿಸ್ ಈಸ್ ಅವರ್ ರಿಟ್ರಾಕ್ಷನ್ ಸೆನ್ಸರ್. ನಾನು ರಿಟ್ರಾಕ್ಷನ್ಗೆ ನಾನು ಏನು ಮಾಡ್ತಿದ್ದೀನಿ, 2Aನ ತೊಗೊಂಡು I0.2 ಕೊಡ್ತಿದ್ದೀನಿ. ನಮ್ಮದು I0.0 ಸ್ಟಾರ್ಟ್, I0.1 ಈಸ್ ಸ್ಟಾಪ್, I0.2 ಈಸ್ ಅವರ್ ರಿಟ್ರಾಕ್ಷನ್ ಸೆನ್ಸರ್ ಸಿಲಿಂಡರ್ ಎಕ್ಸ್ಟೆನ್ಷನ್ಗೆ 2B ಇಂದ ಒಂದು ತೊಗೊಂಡು I0.3 ಒಂದು ವೈರಿಂಗ್ ಮಾಡ್ತೀವಿ. ಇದು ಬಂದುಬಿಟ್ಟು ನಮಗೆ ಇನ್ಪುಟ್ ಸೈಡ್ ವೈರಿಂಗು ಕಂಪ್ಲೀಟ್ ಆಯಿತು. ನೆಕ್ಸ್ಟ್ ಈಗ ಔಟ್ಪುಟ್ ಸೈಡ್ ವೈರಿಂಗ್ ಮಾಡೋಣ. ಔಟ್ಪುಟ್ ಸೈಡ್ ವೈರಿಂಗ್ ನಾವೇನು ಮಾಡಬೇಕು, ಫಸ್ಟು ನಮ್ಮದು ಸೊಲನಾಯ್ಡ್ ಎಲ್ಲಿದೆ ಅಂತ ಚೆಕ್ ಮಾಡ್ಕೊಳ್ಳಿಕ್ಕೆ 24 ವೋಲ್ಟ್ಸಿಂದ ತೊಗೊಂಡು 1A ಚೆಕ್ ಮಾಡಿ ನಮ್ಮ ಸೊಲನಾಯ್ಡ್ ಎಲ್ಲಿ ಎನರ್ಜೈಸ್ ಆಗ್ತಿದೆ ಅಂತ 3A ಆಯ್ತಲ್ವಾ. ಇದು ನಾನೇನು ಮಾಡ್ತಿದ್ದೀನಿ 3B ಅಂದರೆ ಅಪ್ಪರ್ ಸೈಡ್ ಸಿಲಿಂಡರ್ ಡೌನ್ ಬರಲಿ ಅದನ್ನು ತೊಗೊಂಡು I0.0 ಬಂದುಬಿಟ್ಟು ಎಕ್ಸ್ಟೆನ್ಷನ್ಗೆ ಯೂಸ್ ಮಾಡ್ತಿದ್ದೀನಿ. 3A ಇಂದ ತೊಗೊಂಡು I0.1 ಕೊಡ್ತೀವಿ. I0.1 ಕೆಳಗೆ ಬರೋದಕ್ಕೆ. ಇದು ಯಾವಾಗಲೂ 3A 3B ಅಂತೇನಿಲ್ಲ, ವೈರಿಂಗ್ ಮಾಡಿದರೆ ಇಲ್ಲಿ ಅದರಿಂದ ಇದು ತೊಗೊಳ್ತಿದ್ದೀವಿ. ಇದು ಈ ಥರ ಮಾಡಿದಾಗ ನಮಗೆ ನ್ಯೂಮ್ಯಾಟಿಕ್ ಕನೆಕ್ಷನ್ ಮತ್ತು ಎಲೆಕ್ಟ್ರಿಕಲ್ ವೈರಿಂಗ್ ಕನೆಕ್ಷನ್ ಮುಗಿಯುತ್ತೆ. ಈಗ PLC ಇದಕ್ಕೆ ನ್ಯೂಮ್ಯಾಟಿಕ್ ಕನೆಕ್ಷನ್ ಆನ್ ಮಾಡ್ತಿದ್ದೀನಿ. ಇದು ನೀವು ಸ್ಟಾರ್ಟ್ ಬಟನ್ ಪ್ರೆಸ್ ಮಾಡಿ ತಕ್ಷಣ ನಮ್ಮ ಸಿಲಿಂಡರ್ ಏನಾಗುತ್ತೆ ಕಂಟಿನ್ಯೂಸ್ಲಿ ರೆಸಿಪ್ರೋಕೇಟಿಂಗ್ ಮೋಷನ್ ಆಗುತ್ತೆ. ಈಗ ನೀವು ಇದನ್ನು ಸ್ಪೀಡ್ ಏನಾದರೂ ಕಂಟ್ರೋಲ್ ಮಾಡಬೇಕು ಅಂದರೆ
ಯಾವಾಗ ಸ್ಟಾಪ್ ಆಗುತ್ತೆ, ನೀವು ಸ್ಟಾಪ್ ಬಟನ್ ಪ್ರೆಸ್ ಮಾಡ್ತಾರೆ ಇದು ವಿಲ್ ಆಟೋಮೆಟಿಕಲಿ ಸ್ಟಾಪ್. ನೀವು ಸ್ಟಾರ್ಟ್ ಮಾಡಿದ ತಕ್ಷಣ ಸಿಲಿಂಡರ್ ಎಕ್ಸ್ಟೆನ್ಷನ್ ರಿಟ್ರಾಕ್ಷನ್ ಅಂಟಿಲ್ ನೀವು ಸ್ಟಾಪ್ ಬಟನ್ ಪ್ರೆಸ್ ಮಾಡೋವರೆಗೂ ಸಿಲಿಂಡರ್ ಎಕ್ಸ್ಟೆನ್ಷನ್